ನನಗೆ ಆ ಕಾಲದಲ್ಲಿ 1978 38 ಲಕ್ಷ ರೂಪಾಯಿ ಆಯಿತು, ಖರ್ಚಾಯಿತು ಡೈಮಂಡ್ ರ್ಯಾಕೆಟ್. ಒಂದೊಂದು ಸೆಟ್ಟು 3 ಲಕ್ಷ ಆಯಿತು, ಒಂದೊಂದು ಸೆಟ್ಟು. ಎಲ್ಲ AVM ಸ್ಟುಡಿಯೋದಲ್ಲಿ 6 ಫ್ಲೋರು ತೊಗೊಂಬಿಟ್ಟಿದ್ದೆ ನಾನು. ತೊಗೊಂಬಿಟ್ಟು ಎಲ್ಲದರಲ್ಲೂ ಸೆಟ್ ಹಾಕಿದ್ದೆ. ಸೆಟ್ ಹಾಕಿ ತೆಲುಗುನವರು ತಮಿಳ್ನವರು ಬಂದು ಎನ್ನೆಯ ಕನ್ನಡ ಕಾರಣ ಇಂದ ಮಾದರಿ ಸೆಟ್ ಪೋಟಿರ್ಕಾಂಗ ಅಂತ ಅವರು ಎಲ್ಲ ಹೋಗಿ ಹೇಳಿ ಮೌತ್ ಪಬ್ಲಿಸಿಟಿ ಆಗಿ ಎಲ್ಲರೂ ಕಾರ್ ಹಾಕ್ಕೊಂಡು ಬಂದು ನೋಡ್ಕೊಂಡು ಹೋಗೋರು ಸೆಟ್ಗಳನ್ನು. ಎಂಥ ಸೆಟ್ಗಳು ಅದರಲ್ಲಿ ವಂಡರ್ಫುಲ್. ಅದರಲ್ಲಿ ರಾಕೆಟ್ ಸೆಟ್ ಹಾಕಿದ್ದಾರಂತೆ ಅಂತ ಅದು ಬೇರೆ ಫೇಮಸ್ ಆಗೋಯ್ತು. 3 ಫ್ಲೋರ್ ಹಾಕಿದಾರಂತೆ ಒಂದು ಸೆಟ್ನ. 3 ಫ್ಲೋರ್ ಸೆಟ್ ಹಾಕಿ ಅದ್ರ ಮೇಲೆ ಫೈಟಿಂಗ್ ತೆಗ್ದಿಯಾರಂತೆ. ಇನ್ನಯ್ಯ ಇವಾಗ ಕನ್ನಡಕಾರಂಗ ಅಂತ ಆ ಒಂದು ಹೆಸರು ಬಂತು. ಬಟ್ ಅದರದ್ದು ಡಬ್ಬಿಂಗ್ ರೈಟ್ಸ್ ಬಂದ್ಬಿಡ್ತು. 16 lakhs ಡಬ್ಬಿಂಗ್ ರೈಟ್ಸ್. ಅರ್ಧ ಬಡ್ಜೆಟ್ ನಮಗೆ ಬಡ್ಜೆಟ್ ಇದೆ, ಅದರಿಂದನೇ ನಮಗೆ ಅರ್ಧ ದುಡ್ಡು. ಇಲ್ಲಿ ಸರ್ ಇಲ್ಲಿ ಕೊಡ್ತಾ ಇದ್ದಿದ್ದು ದುಡ್ಡು ಅದೇ ತಾನೇ. ನೀವು ಜೇಟ್ರ್ ಬೆಲೆಗೂ ಅದೇ ದುಡ್ಡು ಕೊಟ್ಟರು, ಡೈಮಂಡ್ ರ್ಯಾಕೆಟ್ಗೂ ಅದೇ ದುಡ್ಡು ಕೊಟ್ರೇನೆ. ಇಲ್ಲಿ ಇನ್ಕಮ್ ಅಷ್ಟೇ. ಅಲ್ಲಿ ಇನ್ಕಮ್ಮೇ ನಮಗೆ ಜಾಸ್ತಿ. ಇನ್ನೇನಾದರೂ ಒಂದು ನಾವೆಲ್ಟಿ ಸೇರಿಸ್ಬೇಕು ಅಂತಂದಾಗ ಇವನು ವೆಂಕಟೇಶ್ ಹೇಳ್ದ, ನೀನು ಇಂಗ್ಲೀಷ್ ಪಿಕ್ಚರ್ ತೆಗೆದಂಗೆ ತೆಗಿತಾ ಇರ್ತೀಯ, ಒಂದು ಇಂಗ್ಲೀಷ್ ಹಾಡು ಹಾಕಿದ್ರೆ ಹೆಂಗೆ ಹಾಕ, ನೀನು ಟ್ಯೂನ್ ಮಾಡು ಹಾಕ್ಕೊಡ್ತೀನಿ, ನಾನೇ ಬರ್ಕೊಡ್ತೀನಿ ಅಂತ. ಟ್ಯೂನ್ ಮಾಡ್ದ ಬರ್ಕೊಟ್ಟೆ ಅಷ್ಟೇ, ಮುಗ್ತದೆ. ಇಫ್ ಯು ಕಮ್ ಟು ಅಂದೆ ಲಿರಿಕ್ಸು. ನೀವು ಟ್ಯೂನ್ ಮಾಡೋ ಬರ್ಕೊಡ್ತೀನಿ, ಅದಕ್ಕೇನಂತಂದೆ ಅದನ್ನು ಈ ಡಿ ವಿಲಿಯರ್ಸ್ ಅವನು ಕ್ರಿಕೆಟ್ ಫೀಲ್ಡಲ್ಲಿ ಫೇಲ್ ಆದಾಗಲೆಲ್ಲ ಬಂದು ಹಾಕ್ಕೊಂಡು ಕೇಳ್ತಾ ಇರ್ತಾನಂತ ಬೇಜಾರಾಗ. ಅದು ಅವನೇ ಹೇಳ್ಕೊಂಡಿದ್ದಾನೆ ಟೈಮ್ ಮ್ಯಾಗ್ಝೈನಲ್ಲಿ. ಆ ಥರ ಡೈಮಂಡ್ ರ್ಯಾಕೆಟ್ ಕಥೆ ಈ ಥರ ಇದೆ ಸರ್. ಒಂದೊಂದರಲ್ಲಿ ಏನೇನಾದರೂ ಒಂದು ಅಡ್ವೆಂಚರ್ ಮಾಡ್ತಾಯಿದ್ವಿ. ಅದಾದಮೇಲೆ ಚಂದನದ ಗೊಂಬೆ ಬಂತು. ಅದರಲ್ಲಿ ನಿಜವಾಗ್ಲೂ ಚಂದನದ ಗೊಂಬೆ ಅಂದರೆ ಚಂದನದ ಗೊಂಬೆನೇ. ಆತ ಚಂದನದ ಗೊಂಬೆಗೆ ತಕ್ಕ ಒಂದು ಜೋಡಿ ಅಂತಂದರೆ ಅನಂತು. ಆಮೇಲೆ ನಮಗೆ ಪರ್ಮನೆಂಟ್ ಆಗೋಗ್ಬಿಟ್ರು. ರಾಜ್ಕುಮಾರ್ ಬಿಟ್ಟರೆ ಅನಂತು ಅನ್ನೋ ಥರದಲ್ಲಿ ಹಾಗೆ ಡೈಮಂಡ್ ರ್ಯಾಕೆಟ್ಟು ಕಾರ್. ಅದ್ರಲ್ಲಿ ಬೇಕಾದಷ್ಟು ಗಿಮಿಕ್ಸ್ ಎಲ್ಲ ಮಾಡಿದ್ದೀವಿ. ಕಾರ್ ಚೇಸ್ ಮಾಡ್ತಾ ಹೋಗ್ಬಿಟ್ಟಿದ್ದೀವಿ. 6 kilometers ಫ್ರಮ್ ಚೈನೀಸ್ ಬಾರ್ಡರ್. ಮಿಲ್ಟ್ರಿ ಬಂತ ಹಿಡಿದ್ಬಿಟ್ರು ನಮ್ಮನ್ನು. ಯು ಕ್ಯಾನ್ ಗೋ ಬಿಯಾಂಡ್. ಇಲ್ಲ ಚೇಸ್ ಮಾಡ್ತಾ ಇದ್ದೀವಿ ನಾವು. ನೋ ಚೇಸಿಂಗ್, ದಿಸ್ ಇಸ್ ಮಿಲ್ಟ್ರಿ ಏರಿಯಾ. ಬ್ಯಾಕ್ ಎಲ್ಲ ವಾಪಸ್ ಕಳಿಸ್ಬಿಟ್ರು. ಬರ್ತಾವೆ ಶೂಟ್ ಮಾಡ್ಕೊಂಬಂತೀವಿ. ಅಲ್ಲಿ ಚೈನೀಸ್ ಬಾರ್ಡ್ರ್ವರೆಗೂ ಹೋಗಿದ್ದೀವಿ ನೋಡಿ. ಅಲ್ಲಿ ಗಿಡಗಳೆಲ್ಲ ಸೂಪರ್ ಹಿಟ್ಸ್ ಆದರು. ನೀ ನಡುಗುವೆ ಏಕೆ, ಅಲ್ಲಿ ಇಲ್ಲಿ ನೋಡುವೆ ಏಕೆ, ಇಫ್ ಯು ಕಮ್ ಟುಡೇ, ಇವೆಲ್ಲ ಗುಡ್ ಸಾಂಗ್ಸ್. ನಮ್ಮ ಚಿತ್ರಗಳಲ್ಲಿ ಹೆಚ್ಚು ಕಮ್ಮಿ ಸಾಂಗ್ಸ್ಗೆ ಇಂಪಾರ್ಟೆನ್ಸ್ ಯಾಕೆ ಕೊಡ್ತಾ ಇದ್ವಿ ಅಂದರೆ, ನನಗೆ ನನ್ನ ಕಾಲೇಜ್ ದಿವಸಗಳಿಂದನೂ ನಾನು ಹಾಡುಗಳು ಹಾಡ್ತಾ ಇದ್ದಿದ್ದರಿಂದ, ಒಳ್ಳೆ ಹಾಡುಗಳನ್ನು ಹಾಡ್ತಾ ಇದ್ದಿದ್ದರಿಂದ, ಒಳ್ಳೆ ಹಾಡುಗಳು ಯಾವ ಥರ ಇರುತ್ತೆ ಅನ್ನೋದು ನನಗೆ ಸಂಗೀತ ಜ್ಞಾನ ನನಗಿಲ್ಲ. ಬಟ್ ಐ ಹ್ಯಾವ್ ಗಾಟ್ ಅ ವೆರಿ ಗುಡ್ ಇಯರ್ ಫಾರ್ ಮ್ಯೂಸಿಕ್. ಅದರಿಂದ ಒಳ್ಳೆ ಹಾಡುಗಳು ಯಾವುದದು ಅದು. ಅಫ್ಕೋರ್ಸ್ ದೊರೆಯವರು ಸಿತಾರ್ ಪ್ಲೇಯರ್ ಆದ್ದರಿಂದ ಅವರಿಗೆ ಹಿಂದೂಸ್ತಾನಿ ರಾಗಗಳೆಲ್ಲ ಗೊತ್ತು. ಒಂದು ಮ್ಯೂಸಿಕ್ ಡೈರೆಕ್ಟರ್ ಒಂದು ಟ್ಯೂನ್ ಕೊಟ್ಟ ತಕ್ಷಣ ಇದು ಚೆನ್ನಾಗಿರಲ್ಲ, ಇದು ಹಿಡಿಸುತ್ತೆ ಜನಕ್ಕೆ, ಹಿಡಿಸಲ್ಲ ಅನ್ನೋದು ನಮಗೆ ಗೊತ್ತು. ಅದರಿಂದಾಗಿ ಒಂಚೂರು ನಮ್ಮ ಚಿತ್ರದ ಹಾಡುಗಳೆಲ್ಲ ಚೆನ್ನಾಗಿರೋದಕ್ಕೆ ಏನು ಕಾರಣ ಅಂದರೆ, ಅಫ್ಕೋರ್ಸ್ ಅದು ಒಂದು ನಮ್ಮ ಟೇಸ್ಟ್ 5 or 10% ಅಂದರೆ ಎಫರ್ಟ್ ಆಫ್ ರಾಜನ್ ನಾಗೇಂದ್ರ, GK ವೆಂಕಟೇಶ್, M ರಂಗರಾವ್ ಇಂಥ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗಳ ಒಂದು ಕೊಡುಗೆ, ಉದಯ್ ಶಂಕರ್ ಅವರ ವಂಡರ್ಫುಲ್ ಸಾಹಿತ್ಯ, ಇದಿಷ್ಟು ನಮ್ಮ ಚಿತ್ರಗಳಲ್ಲಿ ಇರ್ತಕ್ಕಂಥ ಒಂದು ಸಂಗೀತ. ನೋಡಿದ್ರೆ ಒಂದು ಪಬ್ ಇಲ್ಲ ಸರ್, ಒಂದು ಭಂಗಿ ಇಲ್ಲ. ಭಂಗಿ ಹೊಡೆದ್ರೆ ಜೈಲ್ಗೆ ಏನು ಮಾಡೋದು. ಆಮೇಲೆ ಅವನು ಥಿಂಕ್ಸ್ ಹೂ ಅಂತಾನೆ ಒಬ್ಬ ಟಿಬೆಟಿಯನ್ ಪರಿಚಯ ಆದ. ಅಲ್ಲಿ ಆ ಟಿಬೆಟಿಯನ್ ಪರಿಚಯ ಆದ ತಕ್ಷಣ
ಅವನಿಗೆ ಹೇಳಿದೆ ಏನಾದ್ರು ಅವನ ಹೆಂಡತಿ ಇಬ್ಬರು ಆ್ಯಕ್ಟ್ ಮಾಡಿದ್ರು ನಮ್ಮ ಪಿಕ್ಚರ್ನ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ನೀ ಏನಾದರೂ ಒಂದು ಮಾಡಬೇಕಲ್ಲ, ನಾವು ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು, ಅಲ್ಲಿ ನಮ್ಮ ಬರೀ ಟಿಬಿಟಿಯನ್ಸ್ ಮಾತ್ರ ಇರ್ತಾರೆ, ಅಲ್ಲೊಂದು ಕೊಂಚ ಬಂಗಿ ಹಿಂಗೆ ಹೊಡಿತಾರೆ, ಅದು ಯಾರಿಗೂ ಗೊತ್ತಿಲ್ಲ, ನೀವು ಬಂದರೆ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಹಾಗೆ ಅಂತಂದ. ಅಟ್ಮಾಸ್ಫಿಯರ್ ತಿಳ್ಕೊಬೇಕಲ್ಲ. ಆಮೇಲೆ ಅಲ್ಲಿ ಕರ್ಕೊಂಡು ಹೋದ ನಮ್ಮನ್ನು, ಬಂಗಿ ಹೊಡಿಯೋ ಜಾಗಕ್ಕೆ ಕರ್ಕೊಂಡು ಹೋದ. ಅಲ್ಲಿ ಶೂಟಿಂಗ್ ಮಾಡೋಕ್ಕಾಗಲ್ಲ, ನಾವು ಕೈಲಿ ಶೂಟಿಂಗ್ ಮಾಡೋದೇ ಇಲ್ಲೇ ನಾವಿಲ್ಲಿ ಸೆಟ್ ಹಾಕ್ಕೊಂಡು ನಾವು ಮಾಡ್ಕೊಂಡ್ವಿ.